ಸಮಸ್ಯೆಗಳಿಂದ ಕಲಿಯೋದು ಹೇಗೆ? ಇದಕ್ಕೆ ನಮ್ಮ ಮೈಂಡ್ ಸೆಟ್, ಆಟಿಟ್ಯೂಡ್ ಇದ್ರ ಮೇಲೆ ಅವಲಂಬಿಸತ್ತಲ್ವ. ನಾವು ಸಮಸ್ಯೆ ಅಂತ ತಗೊಳ್ತಾ ಇರೋದನ್ನೆಲ್ಲ ಪಾಠ ಅಂತ ತಗೊಳಕ್ಕೆ ಶುರು ಮಾಡ್ತೀವಿ. ಅದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಸಮಸ್ಯೆಗಳು ಬರೋದು ಪಾಠ ಕಲಿಸೋಕ್ಕೆ. ಇದಕ್ಕೆ ಒಂದು ಪ್ರಾಪರ್ ಆಟಿಟ್ಯೂಡ್ ಬೇಕು ಈ ರೀತಿ ನೋಡೋಕ್ಕೆ. ನಾವು ಒಂದೊಂದು ಸತಿ ಸಮಸ್ಯೆ ಕಷ್ಟ ಬಂದರೂ ಬೆಟರ್ ಪರ್ಸನ್ ಆಗ್ತೀವಿ. ಒಂದೊಂದು ಸತಿ ಜಗಳ ಆಡಿದ್ರೂ ಬೆಟರ್ ರಿಲೇಷನ್ಶಿಪ್ ಆಗುತ್ತೆ. ಅದು ನಿಜವಾದ ಜಗಳ ಕಾಯೋದಲ್ಲ, ನಾಯಿ ಬೆಕ್ಕು ಥರ ಜಗಳ ಆಡೋದು. ಆಡಿದಾಗ ಬೆಟರ್ ಆಗ್ತದೆ ರಿಲೇಷನ್ಶಿಪ್. ಆಡಬೇಕು, ಅದು ವರ್ಚ್ಯೂ ಆಫ್ ಇಟ್. ಇದಕ್ಕೆ ಬೇರೆ ಒಂದು ಸ್ಪಿರಿಚುವಲ್ ಇಂಟೆಲಿಜೆನ್ಸ್ ಬೇಕು, ಸುಬುದ್ಧಿ ಬೇಕು. ಅದರಲ್ಲಿ ತಿಳ್ಕೋಬೇಕು, ದೇವರು ನಮ್ಮನ್ನು ದ್ವೇಷಿಸಲ್ಲ. ಅಪ್ಪ ಅಮ್ಮ ದ್ವೇಷಿಸ್ತಾರ? ಖಂಡಿತ ಇಲ್ಲ. ನಂಬಿ ಅದನ್ನು. ಯಾವ ಅಪ್ಪ ಅಮ್ಮನೂ ದ್ವೇಷಿಸಲ್ಲ. ಮಕ್ಕಳು ದ್ವೇಷಿಸಿದ್ರೂ ಅಪ್ಪ ಅಮ್ಮ ದ್ವೇಷಿಸಲ್ಲ. ಅಮ್ಮ ಅಪ್ಪ ಯಾವತ್ತೂ ಟಾರ್ಚರ್ ಕೊಡಲ್ಲ. ಇದು ಕೃಷ್ಣನಿಂದ ನಮಗೆ ಭಗವದ್ಗೀತೆ ಓದುವಾಗ ಒಂದು ಪಾಠ ಸಿಗುತ್ತೆ, ಸಹಾಯದ ಪಾಠ. ಲ್ಯಾಕ್ ಆಫ್ ಸ್ಪಿರಿಚುವಲ್ ಇಂಟೆಲಿಜೆನ್ಸ್ ನಾವು ಬೇರೆಯವ್ರ ಮೇಲೆ ಹಾಕೋದು, ನಂಗೆ ಗೊತ್ತಿಲ್ಲ, ಅವರಿಂದ ಅಂತ ಕಾರಣ ಮಾಡೋದು, ನಮ್ಮ ಸಮಸ್ಯೆಗಳಿಗೆಲ್ಲ ಬೇರೆಯವ್ರನ್ನ ಬೆಟ್ಟು ಮಾಡಿ ತೋರಿಸ್ತಾ ಇರೋದು. ಇದು ಹೊರಟೋದ್ರೆ ನಾವು ಕಷ್ಟವನ್ನು ಎದುರಿಸ್ತೀವಿ, ಬೆಳಿತೀವಿ.